ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸಗಚಪ ಸೈಕಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯುಗಾದಿ ಅಮಾವಾಸ್ಯೆ ಹಾಗೆಯೇ ಹೊಸ ವರ್ಷದ ಬಗ್ಗೆ ಅಂದರೆ ಯುಗಾದಿ ಹಬ್ಬದ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಅಂದರೆ ಅಮಾವಾಸ್ಯೆ ಹಾಗೆ ಯುಗಾದಿ ದಿವಸ ತುಂಬ ಜನರಿಗೆ ಗೊಂದಲ ಇರುವಂಥದ್ದು, ಯಾವ ದಿನ ಆಚರಣೆ ಮಾಡಬೇಕಂತ. ಸೊ ಆ ಕಾರಣಕ್ಕೆ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಮತ್ತು ನಾವು ಮನೆ ಸ್ವಚ್ಛತೆ, ನಮಗೆ ಈ ಹೊಸ ವರ್ಷ ಬರುವುದರಿಂದ ನಾವು ಮನೆಯನ್ನು ಯಾವ ದಿನ ಯಾವ ಸಮಯದಲ್ಲಿ ಮತ್ತು ಯಾವ ಗಳಿಗೆಯೂ ನಾವು ಶುದ್ಧಿಯನ್ನು ಮಾಡಬೇಕಂತ ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ತೆಗೆದುಕೊಳ್ಳೋಣಂತೆ. ಮೊದಲಿಗೆ ಅಮಾವಾಸ್ಯೆ ಯಾವಾಗ ಅಂತ ತಿಳಿಸ್ಕೊಡ್ಬಿಡ್ತೀನಿ. ಯುಗಾದಿ ಅಮಾವಾಸ್ಯೆ ನಮಗೆ ಈ ಸಲ ಏನಾಗ್ಬಿಟ್ಟಿದೆ ಅಂದರೆ, ನಮಗೆ ಸೂರ್ಯೋದಯದ ತಿಥಿ ನಮಗೆ ಬೇರೆ ದಿನ ಬಂದಿರುವಂಥದ್ದು, ಮತ್ತು ಅಮಾವಾಸ್ಯೆ ತಿಥಿಯು ನಮಗೆ ಬೇರೆ ದಿನ ಬಂದಿರುವಂಥದ್ದು. ಸೊ ಆ ಕಾರಣಕ್ಕೆ ತುಂಬ ಗೊಂದಲಗಳು ಕೂಡ ಬಂದಿರುವಂಥದ್ದು. ನಾವು ನಾವು ಆ್ಯಕ್ಚುಲಿ ನಾವು ಯುಗಾದಿ ಹಬ್ಬದ ಹಾಗೆ ನಾವು ಆಚರಣೆ ಮಾಡೋದ್ರಿಂದ ನಾವು ಯುಗಾದಿ ಹಬ್ಬದ ಹಿಂದಿನ ದಿವಸ ನಾವು ಅಮಾವಾಸ್ಯೆನ ಆಚರಣೆ ಮಾಡಬೇಕಾಗಿರುತ್ತದೆ. ಹಾಗೆ ಅಮಾವಾಸ್ಯೆ ದಿವಸ ರಾತ್ರಿ ನಾವು ಧಾನ್ಯಲಕ್ಷ್ಮಿ ಪೂಜೆ ಮಾಡಿಕೊಂಡು ಮರು ದಿವಸ ನಾವು ಅಭಿನಂದನೆ ಸ್ನಾನ ಮಾಡಿ ನಾವು ಪೂಜೆಯನ್ನು ಕೂಡ ಆಚರಣೆ ಮಾಡ್ತೇವೆ. ಆವತ್ತಿನ ದಿವಸ ನಮಗೆ ಯುಗಾದಿ ಹಬ್ಬ ಆಗಿರುವಂಥದ್ದು. ಸೊ ನಮಗೆ ಈ ಸಲ ಯುಗಾದಿ ಅಮಾವಾಸ್ಯೆ ಯಾವಾಗ ಪ್ರಾರಂಭವಾಗ್ತದೆ ಅನ್ನೋದಾದರೆ, 18ನೇ ತಾರೀಕು ಬುಧವಾರ ಬೆಳಗ್ಗೆ 8:26 ಪ್ರಾರಂಭವಾಗಿದ್ದು, 19ನೇ ತಾರೀಕು ಗುರುವಾರ ಬೆಳಗ್ಗೆ 6:54 ಮುಕ್ತವಾಗುವಂಥದ್ದು. ಸೊ ನಾವು ಯುಗಾದಿ ಹಬ್ಬ ಹಾಗೆ ಅಮಾವಾಸ್ಯೆಗಳನ್ನು ನಾವು ಆಚರಣೆ ಮಾಡೋದ್ರಿಂದ 18ನೇ ತಾರೀಕು ಬುಧವಾರ ನಾವು ಅಮಾವಾಸ್ಯೆನ ಆಚರಣೆ ಮಾಡಬೇಕು. ಮತ್ತು ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯ ತಿಥಿಯು ನಮಗೆ 19ನೇ ತಾರೀಕು ಗುರುವಾರ ಬೆಳಿಗ್ಗೆ 6:52 ಪ್ರಾರಂಭವಾಗಿದ್ದರೆ, 20ನೇ ತಾರೀಕು ಶುಕ್ರವಾರ ಬೆಳಿಗ್ಗೆ 4:53 ಮುಕ್ತಾಯವಾಗ್ತದೆ. ಸೊ ನಾವು ಸೂರ್ಯೋದಯದ ಒಂದು ತಿಥಿಯನ್ನು ಗಣನೆ ತೆಗೆದುಕೊಂಡು 19ನೇ ತಾರೀಕು ಗುರುವಾರ ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತೇವೆ, 18ನೇ ತಾರೀಕು ಬುಧವಾರ ಅಮಾವಾಸ್ಯೆಯನ್ನು ಆಚರಣೆ ಮಾಡ್ತೇವೆ. ಈಗ ನಿಮಗೆ ಸ್ಪಷ್ಟವಾಗಿ ತಿಳಿದಿದೆ ಅಂತ ನಾನು ಅಂದ್ಕೊಳ್ತೇನೆ. ಈಗ ಬನ್ನಿ ಹಬ್ಬದ ಒಂದು ಮನೆ ಶುದ್ಧಿ ಬಗ್ಗೆ ತಿಳಿದುಕೊಳ್ಳೋಣಂತೆ. ನಾವು ಹಬ್ಬಕ್ಕೆ ಬಂದಾಗ ನಾವು ಮನೆಯನ್ನು ಶುದ್ಧಿ ಮಾಡಿಕೊಂಡು ನಾವು ಹೊಸ ವರ್ಷವನ್ನು ನಾವು ಒಂದು ವೆಲ್ಕಮ್ ಮಾಡುವಂಥದ್ದು, ಸ್ವಾಗತಿಸುವುದು ತುಂಬಾ ಉತ್ತಮ. ಯಾಕಂದರೆ ನಾವು ಹೊಸ ಒಂದು ಪರಿಸರದಲ್ಲಿ ನಾವು ಹೊಸ ವರ್ಷವನ್ನು ಆಚರಣೆ ಮಾಡುವಂಥದ್ದು ತುಂಬಾ ಒಂದು ಒಳ್ಳೆಯದಾಗಿರುವಂಥದ್ದು. ಹಾಗೆ ನಮಗೆ ಒಂದು ವರ್ಷ ಪೂರ್ತಿ ನಮಗೆ ಒಳ್ಳೆಯದಾಗ್ತಾ ಹೋಗ್ತದೆ. ಆ ಕಾರಣಕ್ಕೆ ನಾವು ಹೊಸ ಒಂದು ಆಚರಣೆಯಲ್ಲಿ ನಾವು ಹೊಸ ರೀತಿಯನ್ನು ಆಚರಣೆ ಮಾಡುವಂಥದ್ದು ತುಂಬಾ ಒಳ್ಳೆಯದು. ಸೊ ಆ ಕಾರಣಕ್ಕೆ ನಾವು ಮನೆಯನ್ನು ನಾವು ಶುದ್ಧವಾಗಿಟ್ಕೊಂಡು ನಾವು 19ನೇ ತಾರೀಕು ಯುಗಾದಿ ಹಬ್ಬವನ್ನು ಆಚರಣೆ ಮಾಡಬೇಕಾಗಿರುವಂಥದ್ದು. ಮನೆಯನ್ನು ನಾವು ಯಾವ ದಿವಸದಿಂದ ಶುದ್ಧಿ ಮಾಡಬಹುದು ಅನ್ನೋದಾದರೆ, ಈಗ ನಿಮಗೆ ಒಂದು ವಾರವಿರುವಂಥದ್ದು. ಸೊ ಆ ಕಾರಣಕ್ಕೆ ಈ ಸಮಯದಲ್ಲಿ ನೀವು ಶುದ್ಧಿಯನ್ನು ಮಾಡ್ಕೋಬಹುದು. ಯಾವ ದಿವಸದ ಶುದ್ಧಿ ಮಾಡಬಾರ್ದು ಅನ್ನೋದಾದರೆ, ಅಮಾವಾಸ್ಯೆ, ಹುಣ್ಣಿಮೆ, ಮಂಗಳವಾರ, ಶುಕ್ರವಾರ ನಿಮ್ಮ ಮನೆ ದೇವರ ವಾರ, ಆವತ್ತಿನ ದಿವಸ ನೀವು ಮನೆಯನ್ನು ಶುದ್ಧಿ ಮಾಡಬಾರ್ದು. ಮಿಕ್ಕ ದಿವಸ ನೀವು ಶುದ್ಧಿ ಮಾಡ್ಕೋಬಹುದು. ಅಂದರೆ ಸಮಯ ಅನ್ನೋದಾದರೆ, ಬೆಳಿಗ್ಗೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಶುದ್ಧಿ ಮಾಡಲು ಬರುವುದಿಲ್ಲ. ಕೆಲವರು ಇದು ವರ್ಕಿಂಗ್ ಕೂಡ ಇರ್ತಾರೆ, ಆದರೂ ಕೂಡ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಶುದ್ಧಿ ಮಾಡಲು ಬರುವುದಿಲ್ಲ. ಸೂರ್ಯೋದಯದ ನಂತರದಲ್ಲೇ ಸ್ವಲ್ಪ ನೀವು 7 ಗಂಟೆ ನಂತರದಲ್ಲೇ ನೀವು ಶುದ್ಧಿ ಮಾಡಿಕೊಳ್ಳುವಂಥದ್ದು ತುಂಬಾ ಉತ್ತಮ. ನಂತರ ಸೂರ್ಯಾಸ್ತದ ನಂತರ ಕೂಡ ಮಾಡಬಾರ್ದು. ಅದು ನಮಗೆ ಗೋಧೂಳಿ ಸಮಯ ಆಗಿರುವಂಥದ್ದು. ಸೂರ್ಯಾಸ್ತದ ನಂತರ ನೀವು ಧೂಳು ತೆಗೆಯುವಂಥದ್ದು, ಪೊದೆ ತೆಗೆಯುವಂಥದ್ದು ಅಂಥದ್ದನ್ನು ಮಾಡಬಾರ್ದು. ಕಸವನ್ನು ಕೂಡ ನಾವು ಹೊರಗೆ ಹಾಕಬಾರ್ದು. ಸೊ ಆ ಕಾರಣಕ್ಕೆ ಆ ಸಮಯದಲ್ಲೂ ಸಹ ನಾವು ಶುದ್ಧಿಯನ್ನು ಮಾಡಬಾರ್ದು. ಇನ್ನು ನೀವು ಮಧ್ಯದಲ್ಲಿ ಏನು ನಿಮಗೆ ಸಮಯ ಸಿಗ್ತದೆ, ಬೆಳಗ್ಗೆ ಸೂರ್ಯೋದಯ ಆಗಿದ ನಂತರದಲ್ಲಿ ಸೂರ್ಯಾಸ್ತದ ಒಳಗಡೆ, ಸಂಜೆಯ ಒಳಗಡೆ ಆ ಒಂದು ಸಮಯದಲ್ಲಿ ನಾವು ಮನೆಯನ್ನು ಶುದ್ಧಿ ಮಾಡಿಕೊಂಡು ಈ ನಾವು ಮನೆಯನ್ನು ನಾವು ಅಲಂಕರಿಸುವಂಥದ್ದು ತುಂಬಾ ಉತ್ತಮ. ನೀವು ಯಾವ ರೀತಿ ಶುದ್ಧಿ ಮಾಡಬೇಕು ಅನ್ನೋದಾದರೆ, ನೀವು ಮನೆ ಪೂರ್ತಿ ನೀವು ಶುದ್ಧಿ ಮಾಡಿಕೊಂಡು ಹಬ್ಬದ ದಿವಸ ನೀವು ಗಂಜಲವನ್ನು, ಹಸುವಿನ ಗಂಜಲವನ್ನು ತೆಗೆದುಕೊಂಡು ಬಂದು ಮನೆಯೆಲ್ಲ ನೀವು ಪ್ರೋಕ್ಷಣೆ ಮಾಡಿದರೆ ನಿಮಗೆ ಮನೆಯೆಲ್ಲ ನಿಮಗೆ ನೀಟಾಗಿ ನೀವು ಶುದ್ಧಿ ಕೂಡ ಆಗ್ತದೆ. ನಂತರ ಇನ್ನು ಹೊಸ ವರ್ಷದ ಒಂದು ಆಚರಣೆಯನ್ನು ಕೂಡ ಮಾಡಬಹುದು. ನಿಮಗೆ ಒಂದು ಬ್ಲ್ಯಾಂಕೆಟ್ಸ್ ಆಗಿರ್ಬೋದು, ಕರ್ಟನ್ಸ್ ಆಗಿರ್ಬೋದು, ಮತ್ತು ದಿವಾನ್ ಕವರ್ಸ್ ಆಗಿರ್ಬೋದು, ಎಲ್ಲದನ್ನು ಸಹ ನೀವು ತೊಳೆದು ಹಾಕಬೇಕು. ಏನು ಕೂಡ ನೀವು ಹಾಳಾಗಿರುವಂಥದ್ದೆಲ್ಲ ಇಟ್ಕೋಬಾರ್ದು. ಏನು ಕೂಡ ವಸ್ತು ನೀವು ಹಾಳಾಗಿದ್ದರೆ ಅದನ್ನು ಬಿಸಾಕಿ ನೀವು ಚೆನ್ನಾಗೇ ಇಟ್ಕೊಳ್ಳಿ ಮನೆಯನ್ನು. ಮತ್ತು ನಿಮಗದು ವಸ್ತು ಒಳ್ಳೆಯದಾಗಿದ್ದರೆ ಅದು ಯಾರಿಗೆಲ್ಲ ಅವಶ್ಯಕತೆ ಇರ್ತದೋ ಅಂಥವ್ರಿಗೆ ಕೊಡಿ.
ಇಲ್ಲ ಅಂದರೆ ಅಂಗಡಿಗೆ ನೀವು ಕೊಟ್ಟು ನೀವು ಅದರಿಂದ ದುಡ್ಡು ನೀವು ತೆಗೆದುಕೊಂಡು ಬರ್ಬೋದು, ಮತ್ತು ನೀವು ಹೊಸ ಒಂದು ವಸ್ತುವನ್ನು ಸಹ ನೀವು ಖರೀದಿಸ್ಬೋದು, ಆ ಥರ ಸಹ ಮಾಡ್ಬೋದು. ಆದರೆ ನಿಮಗೆ ಬಳಸದೇ ಇರುವಂಥ ವಸ್ತು, ನಿಮಗೆ ಇಷ್ಟವಾಗದ ವಸ್ತು ಅಂದರೆ ನೀವು ಇಟ್ಕೊಂಡು ಮನೆಯಲ್ಲಿ ಸ್ಟೋರ್ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ನೀವು ನಕಾರಾತ್ಮಕ ಶಕ್ತಿ ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಸೊ ಆ ಕಾರಣಕ್ಕೆ ಅಂಥ ಒಂದು ತಪ್ಪನ್ನು ಮಾಡಲು ಹೋಗಬೇಡಿ. ನಿಮಗೆ ಎಂಥದ್ದು ಇಷ್ಟ ಆಗ್ತದೋ ಅಷ್ಟರ ಮಟ್ಟಿಗೆ ನೀವು ಇಟ್ಕೊಂಡ್ರೆ ತುಂಬಾ ಉತ್ತಮ. ನೋಡ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಯುಗಾದಿ ಅಮಾವಾಸ್ಯೆ ಹಾಗೆಯೇ ಹೊಸ ವರ್ಷ ಅಂದರೆ ಯುಗಾದಿ ಹಬ್ಬ ಯಾವಾಗ ಮತ್ತು ಮನೆ ಶುದ್ಧಿಯ ಬಗ್ಗೆ ಮಾಹಿತಿಯನ್ನು ಕೊಡ್ತಿದ್ದೇನೆ. ದೇವರ ಮನೆ ಶುದ್ಧಿ ಯಾವ ರೀತಿ ಮಾಡಬೇಕಂತ ಒಂದು ನಂತರದ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.